ಚೆನ್ನಾಗಿದೆ ಅಲ್ವಾ? ಈ ದೇವಸ್ಥಾನಕ್ಕೆ ಎಷ್ಟು ಜನ ಭಕ್ತರಿದ್ದಾರೆ ಅಂತ. ಸಮುದ್ರ ತರ ಎಲ್ಲಿ ನೋಡಿದ್ರು ಕಾಯಿ ಕಟ್ಟಿರೋದೇ ಕಾಣಿಸ್ತಿದೆ. ನೋಡಿ ಸ್ನೇಹಿತರೆ, ಎಷ್ಟು ಮಳೆ ಬರ್ತಿದೆ. ಬೆಟ್ಟ ಹತ್ತದಂಗೆ ಫೀಲು. ತುಮಕೂರಲ್ಲಿ ಮೈಸೂರು ಬಸ್ ಹತ್ತಬೇಕು. ಇವಾಗ ಬಸಪ್ಪನ ಸನ್ನಿಧಿಗೆ ಹೋಗ್ತಿದ್ದೀವಿ. ಇದೆಷ್ಟು ಫೇಮಸ್ಸೋ ಬಸಪ್ಪನ ಸನ್ನಿಧಿ ಕೂಡ ಅಷ್ಟೇ ಫೇಮಸ್. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿದೆ. ದರ್ಶನ ಮಾಡ್ಕೊಂಡು ಹೋಗೋಣ ಅನ್ಕೊಂಡ್ರೆ ಇದು ಹೊಟ್ಟೆ ಹಸಿದೆ. ಹಾಯ್ ಕ್ಯೂಟೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನಿವತ್ತು ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ನನಗಂತೂ ಸ್ಟ್ಯಾಚ್ಯೂ ನೋಡೋಕೆ ತುಂಬ ಕ್ಯೂರಿಯಾಸಿಟಿ ಇತ್ತು. ಬನ್ನಿ, ಲೆಟ್ಸ್ ಬಿಗಿನ್ ದ ವ್ಲಾಗ್. ತುಮಕೂರಿಂದ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋರು ತುಮಕೂರಲ್ಲಿ ಮೈಸೂರು ಬಸ್ ಹತ್ತಬೇಕು. ಅಲ್ಲಿಂದ ತುಮಕೂರಿಂದ ಮಲ್ಲನಕುಪ್ಪೆ ಸ್ಟಾಪ್ ಸಿಗುತ್ತೆ. ಅದು 2 hours ಜರ್ನಿ ಆಗುತ್ತೆ. ಅಲ್ಲಿ ಇಳ್ಕೊಂಡ್ರೆ ನಿಮಗೆ ಆಟೋ ಸಿಗುತ್ತೆ ಮತ್ತು ಬಸ್ಸು ಇರುತ್ತೆ. ನಮಗೆ ಬೈ ಗಾಡ್ಸ್ ಗ್ರೇಸ್ 10 minutesಲ್ಲಿ ಗೌರ್ಮೆಂಟ್ ಬಸ್ ಬಂತು. ಅದು ಡೈರೆಕ್ಟ್ ದೇವಸ್ಥಾನದ ಹತ್ರ ಬರುತ್ತೆ. ದೇವಸ್ಥಾನದಿಂದ ಒಂದು 200-300 meters ನಾವು ವಾಕ್ ಮಾಡ್ಕೊಂಡು ಹೋಗಿದ್ರೆ ದೇವಸ್ಥಾನ ಸಿಗುತ್ತೆ. ಅಲ್ಲೇ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲೇ ಇದು ಹೇಳೋಣ ಅಂದ್ಕೊಂಡೆ, ಟೈಮ್ ಸಿಕ್ಕಿಲ್ಲ, ಬಿಸಿಲಿತ್ತು, ವಿಡಿಯೋ ಎಲ್ಲ ಚೆನ್ನಾಗಿ ಬರಲಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಿದ್ದೀನಿ ಬನ್ನಿ. ಮತ್ತು ಅಲ್ಲಿ ಬಸ್ ಹತ್ತುತ್ತಿದ್ದೀವಲ್ಲ, ಜಸ್ಟ್ 10 minutes ಜರ್ನಿ ಅಷ್ಟೇ. ಅದು ಸಿಕ್ಕಾಪಟ್ಟೆ ಬಿಸಿಲು. ಎಷ್ಟು ಬಿಸಿಲು ಅಂದರೆ ಯಪ್ಪ, ಓ ಮೈ ಗಾಡ್, ಫುಲ್ ಟ್ಯಾನ್ ಆಗಿಬಿಡ್ತೀನಿ. ವಿಡಿಯೋಸ್ಗೋಸ್ಕರ ಏನೇನೆಲ್ಲ ಮಾಡಬೇಕು ನೋಡಿ. ಅಬ್ಬಾ, ಇನ್ನೂ ದೂರ ಇದೆಯಾ? ಬೇಡ. ಆ್ಯಕ್ಚುಲಿ ನಾವು ಟ್ಯೂಸ್ಡೇನೇ ಬರೋಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಬಟ್ ಟ್ಯೂಸ್ಡೇ ಸಿಕ್ಕಾಪಟ್ಟೆ ರಶ್ ಇರುತ್ತೆ, ವಿಡಿಯೋ ಮಾಡೋಕ್ಕಾಗಲ್ಲ ಅಂತ ನಾನು ಟ್ಯೂಸ್ಡೇ ಬರಲಿಲ್ಲ. ವೆನ್ಸ್ಡೇ ಬಂದಿರೋದು. ವೆನ್ಸ್ಡೇ ಆದ್ರೂ ಫುಲ್ಲು ರಶ್ ಇದೆ ನೋಡಿ. ಅಲ್ಲೋದ್ರೆ ಇನ್ನೂ ಏನೋ, ನಾನು ಕ್ಯೂ ಅಂದ್ಕೊಂಡು ಶಾಕ್ ಆಗಿಬಿಟ್ಟೆ. ಯಪ್ಪ, ಈ ಕ್ಯೂ ನೋಡಿ, ಒಂಥರ ಜಾತ್ರೆ ವೈಬ್ಸ್ ಬರುತ್ತೆ. ಎವ್ರಿ ಡೇ ಇಲ್ಲಿ ಜಾತ್ರೆ ಅಂತೆ. ವೆನ್ಸ್ಡೇನೇ ಯಾರು ಬರಲ್ಲ ಅಂದ್ಕೊಂಡೆ ಇಷ್ಟು ರಶ್. ದೇವಸ್ಥಾನಕ್ಕೆ ಹೋಗೋವಾಗ ಇಂಡಿ ನೆನೆಸ್ಕೊಂಡ್ರೆ ಒಳ್ಳೇದು. ನೀವು ಇಂಡಿ ನೆನೆಸ್ಕೊಳ್ಳಿ. ಫಸ್ಟ್ ಎಂಟ್ರೆನ್ಸಲ್ಲೇ ನಿಮಗೆ ನವಗ್ರಹ ಸನ್ನಿಧಿ ಇದೆ, ಅಲ್ಲಿ ದೇವಸ್ಥಾನಕ್ಕೆ ಹೋಗೋವಾಗ. ಅದ್ರ ನೆಕ್ಸ್ಟೇ ಗಣಪತಿ ದೇವಸ್ಥಾನ. ಎಷ್ಟು ಜನ ಕಾಯಿ ಕಟ್ಟಿದ್ದಾರೆ ಅಂದರೆ ನೋಡಿ, ಇಷ್ಟು ಜನ ಭಕ್ತರಿದ್ದಾರೆ ಅಂತ. ಇಲ್ಲಿ ಏನು ಒಂದು ಪ್ರತೀತಿ ಇದೆ ಅಂದರೆ, ನಾವಿಲ್ಲಿ ಕಾಯಿ ಕಟ್ಬಿಟ್ಟು ಏನೇ ಬೇಡ್ಕೊಂಡ್ರು ಅದು ಒಂದಷ್ಟು ವಾರ ಅಂತ ಬೇಡ್ಕೋಬೇಕು. ಆ ವಾರದೊಳಗೆ ನಮಗೆ ನಾವೇನು ಬೇಡ್ಕೊಂಡಿದ್ರು ಆಗುತ್ತಂತೆ. ನಾನು ಯೂಶ್ವಲಿ ಟ್ಯೂಸ್ಡೇ ತುಂಬ ರಶ್ ಇರುತ್ತೆ ಅಂದ್ಕೊಂಡು ವೆನ್ಸ್ಡೇ ಬಂದೆ. ವೆನ್ಸ್ಡೇ ನೋಡಿದ್ರೆ ಇವತ್ತು ಸಿಕ್ಕಾಪಟ್ಟೆ ರಶ್ ಇದೆ. ನನಗೆ ಯಾಕೆ ಇಷ್ಟು ರಶ್ ಇರುತ್ತೆ ಗೊತ್ತಿಲ್ಲ. ಎಷ್ಟು ಜನ ದೇವಸ್ಥಾನಕ್ಕೆ ಬರ್ತಾರೆ. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿದೆ. ದರ್ಶನ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡ್ರೆ ಇದು ಹೊಟ್ಟೆ ಹಸಿದೆ. ನೋಡ್ದೆ. ನಾವಿವಾಗ ಊಟಕ್ಕೆ ಹೋಗ್ತಿದ್ದೀವಿ. ಹೋಪ್ ಫಾರ್ ಬೆಸ್ಟ್. ಊಟ ಇದ್ರೆ ಸಾಕು. ಪರವಾಗಿಲ್ಲ, ಫೆಸಿಲಿಟೀಸ್ ಎಲ್ಲ ಚೆನ್ನಾಗೇ ಕೊಟ್ಟಿದ್ದಾರೆ ಶಾರ್ಟ್ ಟೈಮ್ ಸ್ಪ್ಯಾನಲ್ಲಿ. ಇಲ್ಲಿ ತಟ್ಟೆ ತಗೊಳ್ಬೇಕು, ಅಲ್ಲಿ ವಾಶ್ ಮಾಡಿಕೊಂಡು ಒಳಗೆ ಹೋಗ್ಬೇಕು. ಇಲ್ಲಿ ನೋಡಿ, ಅನ್ನ ಚೆಲ್ಲಲು ನಿಮಿಷ ಸಾಕು, ಕಾಳು ಬೆಳೆಯಲು ವರ್ಷ ಬೇಕು.
ಸೊ ಯಾರು ಊಟ ವೇಸ್ಟ್ ಮಾಡಬೇಡಿ. ನಂಗಂತೂ ಪ್ರಸಾದ ಅಂದ್ರೆ ತುಂಬಾ ಇಷ್ಟ. ನೋಡಿ ಸ್ನೇಹಿತರೆ, ಎಷ್ಟು ಮಳೆ ಬರ್ತಿದೆ. ಪ್ರತಿ ದೇವಸ್ಥಾನಕ್ಕೆ ಹೋದಾಗ್ಲೂ ಮಳೆ ಬರುತ್ತೆ, ನೀಟಾಗಿ ವಿಡಿಯೋ ಮಾಡಕ್ಕಾಗಲ್ಲ. ಅದು ಮೇಲಿಂದ ದೇವ್ರು ನಮಗ್ ಕೊಡ್ತಿರೋ ಆಶೀರ್ವಾದ ಅಂತ ಅನ್ಕೋತೀನಿ. ಇವಾಗ ಇಲ್ಲೇ ದೇವ್ರದ್ದು ಕೆಳಗಡೆ ಮ್ಯೂಸಿಯಂ ಇದೆ. ಇವಾಗ ನಾನು ಮ್ಯೂಸಿಯಂಗೆ ಹೋಗ್ತಿದ್ದೀನಿ. ಅಲ್ಲಿ ಎಂಟ್ರೆನ್ಸ್ ಫೀಸ್ ಇದೆಯಾ ಏನು ಅಂತ ಗೊತ್ತಿಲ್ಲ, ನೋಡೋಣ. ಚೆನ್ನಾಗಿದೆ ಅಲ್ವಾ, ಒಂಥರ ಬೇರೆ ವರ್ಲ್ಡ್. ಅಲ್ಲಿ ದೇವಸ್ಥಾನ ಆಗಿದ ತಕ್ಷಣ ಮ್ಯೂಸಿಯಂಗೆ ಎಂಟ್ರಿ ಇರುತ್ತೆ. ಪರ್ ಹೆಡ್ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ನೀವು ಕ್ಯಾಶ್ ಕ್ಯಾರಿ ಮಾಡಿದ್ರೆ ಒಳ್ಳೇದು. ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ಕನ್ನಡ ಕವಿಗಳನ್ನ ನೋಡಕ್ ಸಿಗ್ತಾವೆ ನೋಡಿ ಇಲ್ಲಿ. ಪೊನ್ನ ಲಕ್ಷ್ಮೀಶ. ನಾನು ಅಷ್ಟೇ ಅನ್ಕೊಂಡಿದ್ದೆ, ಬಟ್ ತುಂಬಾ ಇದೆ ನೋಡೋಕೆ. ವಾವ್, ಇದಂತೂ ವೈಬೇ ಬೇರೆ. ದಸರಾ ಟೈಮಲ್ಲಿ ನವಶಕ್ತಿ ಪೂಜೆ, ನವಶಕ್ತಿಗಳು ಇದೆ ನೋಡಿ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಕುಷ್ಮಾಂಡ, ಇದು ಸ್ಕಂದ ಮಾತ, ಆತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ, ಇದು ಕನ್ನಡಾಂಬೆ. ನಾನು ಇಷ್ಟು ದೇವಸ್ಥಾನ ಸುತ್ತಿದ್ದೀನಿ, ಇದೇ ಫಸ್ಟ್ ಟೈಮ್ ನಾನು ನೋಡ್ತಿರೋದು ಭುವನೇಶ್ವರಿ ಸ್ಟ್ಯಾಚ್ಯೂ ಇಟ್ಟಿರೋದು. ನಂಗಂತೂ ನೋಡಿ ತುಂಬಾ ಖುಷಿ ಆಯ್ತು. ಮತ್ತೆ ಕರ್ನಾಟಕ ಫ್ಲಾಗ್ ಬೇರೆ ಇಟ್ಟಿದ್ದಾರೆ. ಮತ್ತೆ ಕೆಳಗಡೆ ಮ್ಯೂಸಿಯಂ ಅಲ್ಲೂ ಅಷ್ಟೇ ಕನ್ನಡ ರಾಜರು ಮತ್ತೆ ಕನ್ನಡ ಕವಿಗಳದ್ದು ಸ್ಟ್ಯಾಚ್ಯೂ ಇದೆ. ಈ ತರ ಮಾಡಿದ್ರೆ ಸ್ವಲ್ಪ ಕನ್ನಡದ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ ಅಂತ ಅನ್ಸುತ್ತೆ. ಎಲ್ಲರೂ ಇನ್ಮೇಲೆ ಈ ತರನೇ ಮಾಡಿ. ಫ್ರೀಡಮ್ ಫೈಟರ್ಸ್ದು ಎಲ್ಲ ಹಾಕಿದ್ದಾರೆ, ಖುಷಿ ಆಗುತ್ತೆ. ಅಟ್ಲೀಸ್ಟ್ ಹಿಂಗಾದ್ರೂ ನೆಕ್ಸ್ಟ್ ಜನರೇಷನ್ ಇವ್ರನ್ನೆಲ್ಲ ನೆನ್ಪಿಟ್ಕೊಂಡ್ಲಿ ಅಂತ. ಹಳ್ಳಿ ತರ ಎಲ್ಲ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಕಿಡ್ಸ್ಗಂತೂ ಒಳ್ಳೆ ಏನು ವಿಜುವಲ್ ಟ್ರೀಟ್ ಅಂತಾನೆ ಹೇಳ್ಬೋದು. ಮೇಲೂ ಚೆನ್ನಾಗಿದೆ. ನಾನು ಸ್ಟಾರ್ಟಿಂಗ್ ನೋಡಿದಾಗ 50 ರೂಪೀಸ್ ಕಾಸ್ಟ್ಲಿ ಅನಿಸ್ತು, ಬಟ್ ಲೇಟರ್ ಆನ್ ಐ ರಿಯಲೈಸ್ಡ್ 50 ರೂಪೀಸ್ ವರ್ತ್ ಇದೆ. ಇದೆಲ್ಲ ನೋಡ್ತಿದ್ರೆ ನಂಗೆ ಏನ್ ಅನ್ಸುತ್ತೆ ಅಂದ್ರೆ, ನನಗೂ ಇದೇ ತರ ಲೈಫ್ ಸ್ಟೈಲ್ ಚೆನ್ನಾಗಿತ್ತು ಅನ್ಸುತ್ತೆ. ಮುಂಚೆ ಎಲ್ಲ ಬಾಟರ್ ಸಿಸ್ಟಮ್ ಇತ್ತಲ್ವಾ, ಅಷ್ಟೊಂದು ಯಾರು ಮನಿ ಮೈಂಡೆಡ್ ಇರಲಿಲ್ಲ. ಬಟ್ ಇವಾಗ ಎಲ್ಲ ಮನಿ ಮೈಂಡೆಡ್. ನೋಡಿ ಎಷ್ಟು ಚೆನ್ನಾಗಿದೆ. ಒಂದೊಂದು ಕ್ಯಾಸ್ಟ್ಸ್ಗೆ ಒಂದೊಂದು ವರ್ಕ್ ಅಂತ ಇತ್ತು, ಹಂಗೇನೆ ಕ್ಯಾಸ್ಟ್ ಡಿವೈಡ್ ಆಗಿರೋದು. ಬಟ್ ಇವಾಗ ಸ್ವಲ್ಪ ಕ್ಯಾಸ್ಟಿಸಮ್ ತರ ಮಾಡ್ತಿದ್ದಾರೆ ಅಷ್ಟೇ. ಇಲ್ಲೆಲ್ಲ ಕಾಯಿ ಕಟ್ಟಿದ್ದಾರೆ. ಇದ್ರದ್ದು ಒಂದು ಬ್ಯಾಕ್ ಸ್ಟೋರಿ ಇದೆ. ಏನಂದ್ರೆ ಎಷ್ಟೊಂದು ವಾರ ಇರುತ್ತೆ, ಅಷ್ಟು ವಾರ ಇಲ್ಲಿ ಕಾಯಿ ಕಟ್ಟಿದ್ರೆ ನಾವೇನ್ ಬೇಡ್ಕೊಂತೀವೋ ಅದಾಗುತ್ತೆ ಅಂತ. ಮತ್ತೆ ಉಪ್ಪು ಕೂಡ ದಾನ ಮಾಡ್ಕೊಂಡಿರುತ್ತೆ. ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನ್ ಸ್ಟೋರಿ ಇದೆ ನಾನು ಅದು ಫುಲ್ ಕಂಪ್ಲೀಟ್ ಆಗಿ ಹೇಳ್ತೀನಿ. ಬೆಟ್ಟ ಹತ್ತುದಂಗೆ ಫೀಲು ತುಂಬಾ ಚೆನ್ನಾಗಿದೆ. ಅಲ್ಲಿ ನೋಡಿ ಜಿಂಕೆ, ಅದು ಕಾಡ್ ತರ ಎಲ್ಲ ಮಾಡಿದ್ದಾರೆ. ಇವಾಗ ಕಂಪ್ಲೀಟ್ ಕನ್ಸ್ಟ್ರಕ್ಟ್ ಆಗಿದೆ. ಇವತ್ತೇನು ಅಷ್ಟು ಕ್ರೌಡ್ ಇಲ್ಲ, ಇವತ್ತು ವೆನ್ಸ್ಡೇ ಅಲ್ವಾ ಅದಕ್ಕೆ. ಬಟ್ ಅಲ್ಲಿ ದರ್ಶನ ಮಾಡುವಾಗ ಸಿಕ್ಕಾಪಟ್ಟೆ ಕ್ರೌಡ್ ಇದೆ.
ಇದು ವಿಶ್ವದ ಅತಿ ಎತ್ತರದ ಚಾಮುಂಡೇಶ್ವರಿ ವಿಗ್ರಹ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸರಿಸುಮಾರು 60 ಅಡಿ ಎತ್ತರವಿದ್ದು ಇದನ್ನ ಪಂಚಲೋಹದಿಂದ ಮಾಡಲಾಗಿದೆ. ಇಲ್ಲಿ ಉಪ್ಪು ತಗೊಂಡು ಬಂದು ತಾಯಿ ವಿಗ್ರಹಕ್ಕೆ ನಿಲ್ಸಿ ಹಾಕ್ತಾರೆ. ಇದರಿಂದ ದೃಷ್ಟಿ ದೋಷ ಏನಾದರೂ ಇದ್ರೆ ಪರಿಹಾರ ಆಗುತ್ತೆ ಅಂತ. ನೀವೇ ನೋಡಿ ಉಪ್ಪಿನ ರಾಶಿ ಎಷ್ಟಿದೆ ಅಂತ. ಸ್ಟ್ಯಾಚ್ಯೂ ನೋಡಿದಾಯ್ತು. ಇವಾಗ ಬಸಪ್ಪನ ಸನ್ನಿಧಿಗೆ ಹೋಗ್ತಿದ್ದೀವಿ. ಇದೆಷ್ಟು ಫೇಮಸ್ಸೋ ಬಸಪ್ಪನ ಸನ್ನಿಧಿ ಕೂಡ ಅಷ್ಟೇ ಫೇಮಸ್. ಲೆಟ್ಸ್ ಗೆಟ್ ಚೆಕ್ ಇಟ್ ಔಟ್. ಇಲ್ಲೇನೋ ನಾವು ಅನ್ಕೊಂಡಿದ್ದಾಗಬೇಕು ಅಂದರೆ ಬಸಪ್ಪ ಹಿಂಗೆ ಕತ್ತಲು ಅನ್ನುತ್ತಂತೆ. ಅವಾಗ ನಾವೇನು ಬೇಡ್ಕೊಂಡ್ರು ಆಗುತ್ತಂತೆ. ನೋಡೋಣ ಬನ್ನಿ. ಆ್ಯಕ್ಚುಲಿ ಅಲ್ಲಿ ಯಾರು ಬೇಡ್ಕೊಂತಿರ್ಲಿಲ್ಲ, ಬಿಕಾಸ್ ಅದು ಬಸವಣ್ಣ ತಿನ್ನೋವಾಗ ಯಾರಾದರೂ ಮುಟ್ಟಿದ್ರೆ ಗುದ್ದಕ್ಕೆ ಬಂದ್ಬಿಡ್ತಿತ್ತು. ಅದಕ್ಕೆ ನಾನು ಜಸ್ಟ್ ನಂಗೇನು ವಿಶ್ ಇತ್ತು ಅದನ್ನ ಬೇಡ್ಕೊಂಡು ಬಂದಿದ್ದೀನಿ. ನೆಕ್ಸ್ಟು ಅಲ್ಲಿ ಬಸಪ್ಪದು ಸ್ಟ್ಯಾಚ್ಯೂ ಇದೆ, ಅಲ್ಲಿ ಹೋಗ್ತಿದ್ದೀವಿ. ಅದು ಹೆಂಗಿರುತ್ತೆ ನೋಡೋಣ. ಇದೇ ಬಸಪ್ಪನವರ ಗದ್ದಿಗೆ. ಇಲ್ಲಿ ಹಾಕಿರೋ ಕಾಯಿ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು ಈ ದೇವಸ್ಥಾನಕ್ಕೆ ಎಷ್ಟು ಜನ ಭಕ್ತರಿದ್ದಾರೆ ಅಂತ. ಸಮುದ್ರ ತರ ಎಲ್ಲಿ ನೋಡಿದ್ರು ಕಾಯಿ ಕಟ್ಟಿರೋದೇ ಕಾಣಿಸ್ತಿದೆ. ಒಂದು ಪವರ್ಫುಲ್ ಇದೆ ಅನ್ಸುತ್ತೆ, ಒಂದು ಪಾಸಿಟಿವ್ ವೈಬ್ಸ್ ಬರ್ತಿದೆ ನಂಗೂನು. ಫಸ್ಟ್ ನಂಗೆ ಮಳೆ ಬರುವಾಗ ಬೇಜಾರಾಗ್ತಿತ್ತು, ಬಟ್ ಬಿಸಿಲಿದ್ದಿದ್ರೆ ಇಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ವೇನೋ ಸ್ಟ್ಯಾಚ್ಯೂ. ಆಮೇಲೆ ಬಿಸಿಲಿದ್ದಿದ್ರೆ ಇಷ್ಟು ವಿಡಿಯೋನು ಕೂಡ ಚೆನ್ನಾಗಿ ಬರ್ತಿರ್ಲಿಲ್ಲ. ಈ ಮಳೆಗೂ ವೆದರ್ಗೂ ಆ ಸ್ಟ್ಯಾಚ್ಯೂ ಸೂಪರಾಗಿ ಕಾಣಿಸ್ತಿದೆ. ಪಾಕ್ ಥರನೂ ಇದೆ ಒಂದು ಚೂರು. ಒಬ್ರು ನನ್ನೇ ನೋಡ್ತಿದ್ರು, ಮೇ ಬಿ ಅವ್ರು ನನ್ನ ಸಬ್ಸ್ಕ್ರೈಬರ್ ಅನ್ಸುತ್ತೆ. ನಂಗೆ ಒಳಗೊಳಗೆ ಖುಷಿ ಆಗ್ತಿತ್ತು, ಸ್ವಲ್ಪ ಶೈ ಫೀಲು ಆಗ್ತಿತ್ತು. ಇವಾಗ ನಾವು ಪ್ರಸಾದ ತಗೊಳಕ್ ಹೋಗ್ಬೇಕು, ಬನ್ನಿ ಹೋಗೋಣ. ಫೈನಲಿ ಲಡ್ಡು ಪ್ರಸಾದ ತಂದಿದ್ದೀನಿ. ಈ ಪ್ರಸಾದಕ್ಕೆ 100 ರುಪೀಸು. ಲಡ್ಡು ಜೊತೆ ಲಡ್ಡು ಇದೆ 2, ಆಮೇಲೆ ಮಿಠಾಯಿ ಇದೆ, ಮತ್ತು ತೀರ್ಥ ಕೊಟ್ಟಿದ್ದಾರೆ. ಒಂದು ಕುಂಕುಮದ್ದು ಬಾಕ್ಸ್ ಥರ ಕೊಟ್ಟಿದ್ದಾರೆ ನೋಡಿ. ಮತ್ತು ನಾನು ಹೋಗಿದ ಕಡೆ ಇಲ್ಲ ಇದು ತಗೋತಾ ಇದ್ದೀನಿ ಈ ಥರದ್ದು. ನಾನು ಎಲ್ಲಿ ಪ್ಲೇಸ್ಗೆ ಹೋಗ್ತೀನೋ ಅಲ್ಲೆಲ್ಲ ಇದು 50 ರುಪೀಸ್. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ನೋಡಿ ಗೈಸ್, ನಿಮಗೋಸ್ಕರ ವಿಡಿಯೋ ಮಾಡೋಕ್ಕೆ ಎಷ್ಟು ಕಷ್ಟಪಡ್ತಿದ್ದೀನಿ, ಆದರೂ ಸಖತ್ತಾಗಿದೆ. ಬಸ್ಸು ನೋಡಬೇಕು, ಬಸ್ಸೇ ಬರುತ್ತಾ, ಇಲ್ಲಿಂದ ಥ್ರೂ ಬಸ್ ಇದೆಯಾ ತುಮಕೂರಿಗೆ, ಅಥವಾ 2-3 ಬಸ್ ಚೇಂಜ್ ಮಾಡ್ಕೊಂಡು ಹೋಗ್ಬೇಕಾ. ಆ ಸೆಕ್ಯೂರಿಟಿಗೆಲ್ಲ ಬಸ್ ಬಗ್ಗೆ ಗೊತ್ತಿರುತ್ತಂತೆ, ಅವ್ರನ್ನ ಕೇಳಕ್ಕೆ ಹೋಗ್ತಿದ್ದೀನಿ. ತುಮಕೂರು ಕುಣಿಗಲ್ ಹೋಗೋ ಬಸ್ ಇಲ್ಲೇ ಇರುತ್ತೆ, ಆದರೆ ನಾವು ಲೇಟಾಗಿ ಬಂದಿದ್ದೀವಿ, ಬಸ್ ಹೋಗ್ಬಿಟ್ಟಿದೆ. ಬಸ್ಸೇ ಸಿಕ್ಕಿಲ್ಲ, ನಾವು ಆಟೋ ಮೂವ್ ಆಯಿತು, ಬಸ್ ಬಂತು. ಇದೇ ಲಾಸ್ಟ್ ಆಟೋ ಅಂತ ಹಿಂಗೆ ಕಷ್ಟಪಟ್ಕೊಂಡು ಲಾಸ್ಟಲ್ಲಿ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ದೇವಸ್ಥಾನದಿಂದ ಮಲ್ಲನಕುಪ್ಪೆ ಗೇಟಿಗೆ 20 ರೂಪಾಯಿ ಆಯಿತು ಆಟೋ ಚಾರ್ಜು. ಅಫೋರ್ಡಬಲ್ ಆಗಿತ್ತು. ಫೈನಲಿ ಅಲ್ಲಿಂದ ಬಸ್ಸು ಸಿಕ್ತು ತುಮಕೂರಿಗೆ. ಎಲ್ಲೂ ಏನು ಪ್ರಾಬ್ಲಮ್ ಆಗಿಲ್ಲ. ಎವ್ರಿ 5 ಮಿನಿಟ್ಸ್ 10 ಮಿನಿಟ್ಸ್ ನಿಮಗೆ ಬಸ್ ಸಿಗುತ್ತೆ. ನಾನು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ವಿಡಿಯೋ ಚೆನ್ನಾಗಿ ಬಂದಿದೆ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾನೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಒಂದು ಲೈಕು ಒಂದು ಕಮೆಂಟ್ ಕೂಡ ಮಾಡಿ. ಯಾರಾದರೂ ಈ ಪ್ಲೇಸ್ಗೆ ಹೋಗ್ಬೇಕು ಅಂದರೆ ಅವರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್. ಅಷ್ಟೇ.